ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 488 ಪಾಯಿಂಟ್ಸ್ ಅಥವಾ 2.14% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದ್ವು, ಎಲ್ಲ ಕಡೆ ನೆಗೆಟಿವ್ ಇಂಡಿಕೇಶನ್ ಇತ್ತು. ಹಾಗಾಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗೋ ಲಕ್ಷಣ ಆಯ್ತು. ಬಟ್ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಮೋರ್ ದನ್ 150 ಪಾಯಿಂಟ್ಸ್ ರಿಕವರ್ ಕೂಡ ಆಯ್ತು ಲೋ ಇಂದ. ಬಟ್ ನಂತರ ಮತ್ತೆ ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಮತ್ತೆ ಕೊನೆಯಲ್ಲಿ ಇಲ್ಲಿ ಕೂಡ ಒಂದು ಬೌನ್ಸ್ ಸಿಕ್ತು, ಬಟ್ ಸಸ್ಟೇನ್ ಆಗ್ಲಿಲ್ಲ. ಮತ್ತೆ ಡೌನ್ ಫಾಲ್ ಬಂತು. ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಸಿಕ್ಕಿದೆ, 88 ಪಾಯಿಂಟ್ಸ್ ಅಥವಾ 90 ಪಾಯಿಂಟ್ಸ್ ವರೆಗೂ. ಬಟ್ ಅದೇನು ದೊಡ್ಡ ಮಟ್ಟದ ಬೌನ್ಸ್ ಅಲ್ಲ ಅಂತಾನೆ ಹೇಳ್ಬೋದು. ಓವರ್ ಆಲ್ ಇವತ್ತು ಕೂಡ ಇಂಡೆಕ್ಸ್ ಅಲ್ಲಿ ಮೋರ್ ದನ್ 2% ಡೌನ್ ಫಾಲ್ ಇದೆ. ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1635 ಪಾಯಿಂಟ್ಸ್ ಅಥವಾ 2.22% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಮೋರ್ ದನ್ 2% ಡೌನ್ ಫಾಲ್ ಇದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 2.73% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 2.24% ಡೌನ್ ಫಾಲ್ ಇದೆ. ನಿಫ್ಟಿ 200 2.32% ಡೌನ್ ಆಗಿದೆ. ಹಾಗೆ ನಿಫ್ಟಿ 500 ಅಲ್ಲಿ 2.34% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಮೋರ್ ದನ್ 2% ಡೌನ್ ಫಾಲ್ ಇದೆ. ಅದರಲ್ಲೂ ಎಷ್ಟು ಅಂದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ 2.73% ಡೌನ್ ಫಾಲ್ ಇದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 2.68% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 2.68% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ಕೂಡ 2.62% ಡೌನ್ ಇದೆ. ಅಂದ್ರೆ ನಿಯರ್ಲಿ 2.7% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 2.52% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 2.66% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 2.5% ಡೌನ್ ಇದೆ. ಒಟ್ಟಿನಲ್ಲಿ ಇಲ್ಲೂ ಕೂಡ 2.5 ಅಥವಾ 2.5ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ. ಓವರ್ ಆಲ್ ಹೇಳೋದಾದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 2.9% ಡೌನ್ ಫಾಲ್ ಇದೆ. ನಿಯರ್ಲಿ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೈಕ್ರೋ ಕ್ಯಾಪ್. ಒಟ್ಟಿನಲ್ಲಿ ನಮ್ಮ ಮಾರ್ಕೆಟ್ ಹೆಂಗ್ ಬೀಳ್ತಿದೆ ಅಂದ್ರೆ ಮೇ ಬಿ ನಾಳೆ ಮಾರ್ಕೆಟ್ ಇಲ್ವೇನೋ, ಇವತ್ತೇ ಲಾಸ್ಟ್ ಡೇ ಏನೋ ಮಾರ್ಕೆಟ್ಗೆ ಅನ್ನೋ ರೀತಿ ಬೀಳ್ತಾ ಇದೆ. ಶುಕ್ರವಾರ ಕೂಡ ಇದೇ ರೀತಿ ಬಿತ್ತು, ಇವತ್ತು ಕೂಡ ಬಿದ್ದಿದೆ. ಸದ್ಯದ ಮಟ್ಟಿಗೆ ನಾಳೆ ರಜೆ ಇದೆ, ನೋಡೋಣ ನಾಡಿದ್ದು ಯಾವ ರೀತಿ ಇರುತ್ತೆ ಅಂತ. ಮೇ ಬಿ ನಾಳೆ ರಜೆ ಇರೋದ್ರಿಂದ ಸ್ವಲ್ಪ ಬಚಾವಾದ್ರೂ ಆಗ್ಬೋದು. ನೋಡೋಣ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ನಾಳೆ ಅಂತ. ಇವತ್ತಂತೂ ಮತ್ತೊಮ್ಮೆ ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋ ಇವತ್ತು ಕೂಡ 2.39% ಡೌನ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡಬಹುದು ನಿಯರ್ಲಿ 4% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ 3.5% ಡೌನ್ ಫಾಲ್ ಇದೆ. FMCG 1.91% ಡೌನ್ ಆಗಿದೆ. IT 1.62% ಡೌನ್ ಇದೆ. ಮೀಡಿಯಾ 2.5% ಡೌನ್ ಆಗಿದೆ. ಮೆಟಲ್ 0.21% ಇದೆ ಕಡಿಮೆ. ಮೆಟಲ್ ಸೆಕ್ಟರ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಫಾರ್ಮಾ 1.5% ಡೌನ್ ಆಗಿದೆ. PSU ಬ್ಯಾಂಕ್ ಗಳಲ್ಲಿ 4.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ರಿಯಾಲಿಟಿ ನಿಯರ್ಲಿ 3% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ 3.37% ಡೌನ್ ಇದೆ. ಹೆಲ್ತ್ ಕೇರ್ 1.61% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 2.58% ಡೌನ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 0.39% ಡೌನ್ ಇದೆ. ಕೆಮಿಕಲ್ 2.21% ಡೌನ್ ಇದೆ. ಓವರ್ ಆಲ್ ಎಲ್ಲ ಕಡೆ 2 ರಿಂದ 3 ಅಥವಾ ಅಪ್ ಟು 4% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಮೆಟಲ್ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾಕಂದ್ರೆ ಬಿಲೋ 1% ಡೌನ್ ಫಾಲ್ ಇದೆ, ಆಲ್ಮೋಸ್ಟ್ ಬಿಲೋ 0.5% ಡೌನ್ ಫಾಲ್ ಇದೆ ಅಂತ ಹೇಳ್ಬೋದು. ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಎಲ್ಲ ಕಡೆ ಬ್ಲಡ್ ಬಾತ್ ಇದೆ. ಎಸ್ಪೆಷಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾರಣ RBI ಮಾಡಿದಂತ ಒಂದು ಅನೌನ್ಸ್ಮೆಂಟ್. ಮೊನ್ನೆ ಕರೆನ್ಸಿ ಪೊಸಿಷನ್ಸ್ ಗೆ ಸಂಬಂಧಪಟ್ಟಂತ ಒಂದು ಡಿಸಿಷನ್ ಅನ್ನು ಅನೌನ್ಸ್ ಮಾಡಿತ್ತು. ಇದರಿಂದ ಬ್ಯಾಂಕಿಂಗ್ ಕಂಪನಿಗಳಿಗೆ ಲಾಸ್ ಆಗ್ಬೋದು ಅನ್ನುವಂತ ಕನ್ಸರ್ನ್ ಅನ್ನು ಕೂಡ ಕಂಪನಿಗಳು ವ್ಯಕ್ತಪಡಿಸಿದ್ವು. ಅದರ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಅಪ್ ಟು 4% ವರೆಗೂ ಕೂಡ ಬ್ಯಾಂಕಿಂಗ್ ಇಂಡೆಕ್ಸ್ ಡೌನ್ ಫಾಲ್ ನ ಕಂಡಿದೆ. ಅದೇ ಪ್ರಮುಖ ಕಾರಣ ಬ್ಯಾಂಕಿಂಗ್ ಇಂಡೆಕ್ಸ್ ಅಲ್ಲಿ ಅಥವಾ ಬ್ಯಾಂಕ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಕ್ಕೆ. ಓಕೆ, ನಮ್ಮ ಮಾರ್ಕೆಟ್ ಅಂತ ಅವನಾಯ್ತು. ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಇಲ್ಲಿ ನೋಡಬಹುದು. S&P TSX ಸ್ವಲ್ಪ ಪಾಸಿಟಿವ್ ಇದೆ. ಬೋವೆಸ್ಪಾ ಮೋರ್ ದನ್ 0.5% ಡೌನ್ ಇದೆ. S&P BMV 0.5% ಡೌನ್ ಇದೆ. ಟಾಕ್ಸ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲಲ್ಲೇ ಕೆಲವು ಪಾಸಿಟಿವ್ ಇದಾವೆ, ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ. 0.7 0.05 0.16 0.22 1% ಈ ರೀತಿ ಪಾಸಿಟಿವ್ ಇದಾವೆ. ಹಾಗೆ ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಕೂಡ ಇದಾವೆ. ಬಟ್ ಏಷ್ಯನ್ ಮಾರ್ಕೆಟ್ ಗಳಲ್ಲಿ
ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಮ್ಮ ಮಾರ್ಕೆಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಬಿದ್ದಿದೆ ಬೇರೆ ಮಾರ್ಕೆಟ್ ಗಳಿಗೆ ಕಂಪೇರ್ ಮಾಡಿದ್ರೆ, ಯಾಕಂದ್ರೆ ಇಲ್ಲೆಲ್ಲ ಕೂಡ ಡೌನ್ ಫಾಲ್ ಇದೆ ನೋಡಬಹುದು. ಕೋಸ್ಪಿ ನಲ್ಲಿ ಮಾತ್ರ ನಿಯರ್ಲಿ 3% ಡೌನ್ ಇದೆ, ಹಾಗೆ ಕೈಯಲ್ಲಿ ನಿಯರ್ಲಿ 3% ಡೌನ್ ಇದೆ. ಇನ್ನು ಉಳಿದ ಮಾರ್ಕೆಟ್ ಗಳು ಬಿಲೋ 0.5% ಬಿಲೋ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಬಟ್ ನಮ್ಮ ಮಾರ್ಕೆಟ್ ಅಂತೂ 2% ಗಿಂತ ಜಾಸ್ತಿ ಡೌನ್ ಆಗಿದೆ ಇವತ್ತು. ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಅಥವಾ ಕೆಲವು ಕಡೆ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇದೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಮಿಕ್ಸ್ಡ್ ಇದೆ ಇವತ್ತು, ಪಾಸಿಟಿವ್ ಆಗ್ಲಿ ಅಥವಾ ನೆಗೆಟಿವ್ ಆಗ್ಲಿ ಇಲ್ಲ ದೊಡ್ಡ ಮಟ್ಟದಲ್ಲಿ. ಬಟ್ ಏಷ್ಯನ್ ಕ್ಯೂಸ್ ಸ್ವಲ್ಪ ನೆಗೆಟಿವ್ ಇದೆ ಇವತ್ತಿನ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಮಾರ್ಕೆಟ್ ಈ ರೀತಿ ಡೌನ್ ಆಗ್ಲಿಕ್ಕೆ ಕಾರಣಗಳ ವಿಚಾರಕ್ಕೆ ಬಂದ್ರೆ, ಖಂಡಿತ ಇವತ್ತು ಕೂಡ ಹಲವು ಕಾರಣಗಳಿದ್ದಾವೆ. ಯುದ್ಧದ ಕಾರಣ ಒಂದು ನಾರ್ಮಲ್ ಆಗಿ ಇದ್ದಿದ್ದೆ. ಇನ್ನು ರುಪಿ ವೀಕ್ನೆಸ್ ಮುಂದುವರೆದಿದೆ. ಎಸ್ಪೆಷಲಿ ರುಪಿ ಒಳ್ಳೆ ರಿಕವರಿಯನ್ನ ಮಾಡಿತ್ತು. ನಿನ್ನೆ RBI ತೆಗೆದುಕೊಂಡಂತ ನಿರ್ಧಾರ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿತ್ತು. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಸ್ಟ್ರೆಂತ್ ಅನ್ನ ಆಯ್ತು ಅಂತ. ಆಲ್ಮೋಸ್ಟ್ ₹1 ಅಪ್ರಿಶಿಯೇಟ್ ಆಗ್ಬಿಟ್ಟಿತ್ತು ಇವತ್ತು. ಬಟ್ ನಂತರ ಇಮಿಡಿಯೇಟ್ಲಿ ಅದೇ ರೀತಿ ವೀಕ್ನೆಸ್ ಕೂಡ ಮುಂದುವರಿತು. ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡಿದೆ ಇವತ್ತು. ಸ್ಟ್ರಾಂಗ್ ಕೂಡ ಆಯ್ತು, ನಂತರ ಅದೇ ಪೇಸಲ್ಲೇ ವೀಕ್ ಕೂಡ ಆಯ್ತು. ಯಾವ ರೀತಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂತೋ ಅದೇ ರೀತಿ ವೀಕ್ ಪರ್ಫಾರ್ಮೆನ್ಸ್ ಕೂಡ ರಿಪೀಟ್ ಆಗ್ಬಿಡ್ತು. ಹಾಗಾಗಿ ಅಗೇನ್ 95.01 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡಿದೆ. ಇವತ್ತು ಒಂದು ಹೊಸ ಹೈ ಅನ್ನ ಅಚೀವ್ ಮಾಡಿ ಈ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ಇವತ್ತು ಒಳ್ಳೆ ಸ್ಟ್ರೆಂತ್ ಕೂಡ ಆಗಿತ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ ರುಪಿ. ಜೊತೆಗೆ ನೋಡಬಹುದು ರುಪಿ ಕ್ರಾಸಸ್ 95 ವರ್ಸಸ್ USD ಫಾರ್ ದ ಫಸ್ಟ್ ಟೈಮ್. ಇಂಡಿಯಾಸ್ 10-year ಬಾಂಡ್ ಈಲ್ಡ್ ಟಾಪ್ 7%. 10-year ಬಾಂಡ್ ಈಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲೂ ಕೂಡ ನೋಡಬಹುದು ಸದ್ಯದ ಮಟ್ಟಿಗೆ 2.5% ಪಾಸಿಟಿವ್ ಇದೆ. ಅಂದ್ರೆ $115 ಗಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದೆ ಬ್ರೆಂಟ್ ಕ್ರೂಡ್. ಮಿಡ್ಲ್ ಈಸ್ಟ್ ಇಂದ ಯಾವುದೇ ಒಳ್ಳೆ ಸುದ್ದಿಗಳು ಬರ್ತಾ ಇಲ್ಲ, ಅದರ ಇಂಪ್ಯಾಕ್ಟ್ ಡೈರೆಕ್ಟ್ ಆಗಿ ಕ್ರೂಡ್ ನ ಮೇಲೆ ಆಗ್ತಾ ಇದೆ. ಜೊತೆಗೆ ನಮ್ಮ ರುಪಿ ಕೂಡ ವೀಕ್ನೆಸ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಮಾರ್ಕೆಟ್ ನಾಳೆ ಏನ್ ಮಾರ್ಕೆಟ್ ಓಪನ್ ಆಗೋದಿಲ್ವೇನೋ ಅನ್ನೋ ರೀತಿ ಡೌನ್ ಫಾಲ್ ಗೆ ತಾಳ್ತಾ ಇದೆ. ಇನ್ನು ಇವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ ಇತ್ತು. ಯೂಶಲಿ NSE ಎಕ್ಸ್ಪೈರಿ ಮಂಗಳವಾರ ಇರುತ್ತೆ, ಲಾಸ್ಟ್ ಮಂಗಳವಾರ. ಬಟ್ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ಒಂದು ದಿನ ಮುಂಚೆ ಎಕ್ಸ್ಪೈರಿ ಇರುತ್ತೆ. ಇವತ್ತಿತ್ತು ಎಕ್ಸ್ಪೈರಿ ಡೇ ಕೂಡ ವಾಲಟಿಲಿಟಿ ಇರುತ್ತೆ. ನಿಮಗೆ ಗೊತ್ತಿದೆ, ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಟ್ರೇಡರ್ಸ್ ವಾಲ್ಯೂಮ್ಸ್ ಅಲ್ಲಿ ಬಿಗ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅದೇ ರೀತಿ ವೇರಿಯೇಷನ್ಸ್ ಇವತ್ತು ಕೂಡ ಆಗಿದೆ. ಅದರ ಇಂಪ್ಯಾಕ್ಟ್ ಕೂಡ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ನ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮುಂದುವರಿಸಿದೆ. ಇನ್ನು ಇವತ್ತು ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಅಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ ನ ಲಿಸ್ಟಿಂಗ್ ಇತ್ತು, IPO ದ ಲಿಸ್ಟಿಂಗ್ ಇತ್ತು. ನೋಡಬಹುದು 4% ಬಿದ್ದಿದೆ ಲಿಸ್ಟ್ ಆದ ನಂತರ. ಲಿಸ್ಟಿಂಗ್ ಕೂಡ 7% ಡಿಸ್ಕೌಂಟ್ ಆಯ್ತು. ಆ ನಂತರ ಕೂಡ 4% ಡೌನ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದಾಗ ನಿಯರ್ಲಿ 3% ಇತ್ತು. ಬಟ್ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಏನಿರಲಿಲ್ಲ. ಹಾಗಾಗಿ ಈ ಸ್ಟಾಕ್ ಕೂಡ ಲಿಸ್ಟ್ ಆದ ನಂತರ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇವತ್ತು. ಈ ಮೂಲಕ ಇನ್ವೆಸ್ಟರ್ಸ್ ಗೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ, ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿತ್ತು. ನೋಡಬಹುದು 664 ಕೋಟಿ ಆರ್ಡರ್. ಬೆಸ್ಟ್ ಪ್ರಾಜೆಕ್ಟ್, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್. ನಂತರ GR ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನೋಡಿದ್ವಿ. ಕಂಪನಿಗೆ 801 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಇಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಮೋರ್ ದನ್ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ರೈಲ್ಟೆಲ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿಗೂ ಕೂಡ 444 ಕೋಟಿ ಜೊತೆಗೆ 14 ಕೋಟಿ ಆರ್ಡರ್ ಸಿಕ್ಕಿತ್ತು. 2 ಆರ್ಡರ್ ಗಳು ಸಿಕ್ಕಿದ್ದು. ಟೋಟಲ್ 458 ಕೋಟಿ ಆರ್ಡರ್. ಬಟ್ ಇಲ್ಲೂ ಏನು ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. ಮೋರ್ ದನ್ 5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ದಿಲೀಪ್ ಬಿಲ್ಡ್ಕಾನ್ ಕೂಡ ಸುದ್ದಿಲಿತ್ತು. ಇಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. 698 ಕೋಟಿ ಆರ್ಡರ್ ಗುಜರಾತ್ ಗವರ್ನಮೆಂಟ್ ಇಂದ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇನ್ನು KNR ಕನ್ಸ್ಟ್ರಕ್ಷನ್ ಕೂಡ ಫೋಕಸ್ ಅಲ್ಲಿತ್ತು. ಸುದ್ದಿ ನೋಡಬಹುದು. 1734 ಕೋಟಿ NHAI ಪ್ರಾಜೆಕ್ಟ್ ಸಿಕ್ಕಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಸುದ್ದಿಲಿತ್ತು. ಬಟ್ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ಲ ನೆಗೆಟಿವ್ ಇದೆ. 4% ನಿಯರ್ಲಿ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಕಂಪನಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬಂತು ನೋಡಬಹುದು. JSW ಗ್ರೂಪ್ ಇಂದ ಕಂಪನಿಗೆ ರೈಲ್ವೆ ವ್ಯಾಗನ್ಸ್ ಆರ್ಡರ್ ಸಿಕ್ಕಿದೆ. 683 ಕೋಟಿ ಆರ್ಡರ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು. ಬಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ. ಏನು JSW ಸ್ಟೀಲ್ ಕಂಪನಿ JSW ಕಳಿಂಗದಲ್ಲಿ ಹೂಡಿಕೆಯನ್ನ ಮಾಡಿದೆ. ಸುಮಾರು 7800 ಕೋಟಿಯನ್ನ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಈ ಮೂಲಕ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. 1.3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ವೆಲ್ಸ್ಪೂನ್ ಕಾರ್ಪ್ ಕೂಡ ಫೋಕಸ್ ಅಲ್ಲಿತ್ತು. ಇದರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಇನ್ ಕೇಸ್ ನೀವೇನು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಬನ್ನಿ. ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನು ಬಳಸಿಕೊಂಡು ಜಾಯ್ನ್ ಆಗಬಹುದು. ಕಂಪನಿಗೆ 1000 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನು ಕವರ್ ಮಾಡಿದೆ. ಬಟ್ ಇಲ್ಲೂ ಕೂಡ ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ. 0.9% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು HFCL ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ. ಅಂದ್ರೆ ಗ್ಲೋಬಲ್ ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಮೋರ್ ದನ್ 4% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿ ಮಿಡ್ಲ್ ಈಸ್ಟ್ ಇಂಪ್ಯಾಕ್ಟ್ ಏನಿದೆ
ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಯ ಟೋಟಲ್ ಆರ್ಡರ್ ಬುಕ್ ಬಂದು 63,300 ಕೋಟಿ ಇದೆ. ಅದರಲ್ಲಿ ಮಿಡ್ಲ್ ಈಸ್ಟ್ ಎಕ್ಸ್ಪೋಜರ್ ಇರೋದು ಜಸ್ಟ್ 200ರಿಂದ 300 ಕೋಟಿ ಅಷ್ಟೇ. ಅಂದ್ರೆ ಈ 200ರಿಂದ 300 ಕೋಟಿ ಆರ್ಡರ್ ಬುಕ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ 1.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು BHEL ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ 3.5% ಡೌನ್ ಫಾಲ್ ಇದೆ. ನೋಡಬಹುದು ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಮಧ್ಯೆ ಒಂದು ಸುದ್ದಿ ಕೂಡ ಬಂತು, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ. ನೋಡಬಹುದು ಸುಮಾರು 13,500 ಕೋಟಿ ಪ್ರಾಜೆಕ್ಟ್ NTPC ಇಂದ ಸಿಕ್ಕಿದೆ. ಥರ್ಮಲ್ ಪವರ್ ಪ್ರಾಜೆಕ್ಟ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಫೋಕಸ್ ಅಲ್ಲಿತ್ತು. ಬಟ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು BEL ಕೂಡ ಫೋಕಸ್ ಅಲ್ಲಿತ್ತು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇದ್ರ ಬಗೆಗಿನ ಅಪ್ಡೇಟ್ ಅನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದೆ ಡ್ಯೂರಿಂಗ್ ದ ಮಾರ್ಕೆಟ್. ಕಂಪನಿಗೆ 1,660 ಕೋಟಿ ಆರ್ಡರ್ ಸಿಕ್ಕಿದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಒಂದಷ್ಟು ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಸರಿಗೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.